ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಸಂವಿಧಾನ ಮತ್ತು ದೇಶ ರಕ್ಷಣೆಗಾಗಿ ಸ್ಲಂ ಜನರ ಮತ. ಬಡವರ ಪರವಾದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲು ಸ್ಲಂ ಸಮಿತಿಯಿಂದ ಕರೆ. ತುಮಕೂರು, ಮಧುಗಿರಿ ಮತ್ತು ಕೊರಟಗೆರೆ ಸ್ಲಂಗಳಲ್ಲಿ ಸ್ಲಂ ಜನಾಂದೋಲನ. ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯಿಂದ ಸಂವಿಧಾನ ಮತ್ತು ದೇಶ ರಕ್ಷಣೆಗಾಗಿ ಸ್ಲಂ ಜನರ ಮತ ಜಾಗೃತಿಯ ಸಭೆಯನ್ನು ರಾಜೀವ್ ಗಾಂಧಿ ಬಡಾವಣೆ, ಗೌರಿಪಾಳ್ಯ ಸ್ಲಂ, ವಾಲ್ಮೀಕಿ ಬಡಾವಣೆ, ಬೆಂಕಿಪುರ ಸ್ಲಂ, ಕರಡಿಪುರ ಮತ್ತು ಮೇಕೆಬಂಡೆ ಸ್ಲಂಗಳಲ್ಲಿ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಅರುಣ್, ತಿರುಮಲ್ಲಯ್ಯ, ಕೃಷ್ಣಮೂರ್ತಿ, ಮುಬಾರಕ್ ಮತ್ತು ಮಧುಗಿರಿ, ವಾಲ್ಮೀಕಿ ನಗರದ ಮಂಜುನಾಥ್, ಸೀನಾ, ಚಂದ್ರಶೇಖರ್, ಹಸಿರಿದಳ ಸಂಸ್ಥೆಯ ಮೋಹನ್ ಉಪಸ್ಥಿತರಿದ್ದರು. ವರದಿ ಎಎನ್ಪಿ ತುಮಕೂರು. ಎಲ್ರಿಗೂ ಜೈ ಭೀಮ್. ನಾವು ತುಮಕೂರಿಂದ ಬಂದಿದ್ದೀವಮ್ಮ. ಯಾಕೆ ಬಂದಿದ್ದೀವಿ ಅಂದರೆ, ಪ್ರಸ್ತುತವಾಗಿ ಲೋಕಸಭಾ ಚುನಾವಣೆ ನಮ್ಮ ಮುಂದೆ ಈ ತಿಂಗಳು 26ನೇ ತಾರೀಕಿದೆ, MP ಎಲೆಕ್ಷನ್. ನಾವು ಸುಮಾರು ರಾಜ್ಯದಲ್ಲಿ 18 ಜಿಲ್ಲೆಗಳಲ್ಲಿ ಸ್ಲಂ ಜನಾಂದೋಲನ ಸಂಘಟನೆ ಸ್ಲಂನಲ್ಲಿರ್ತಕ್ಕಂಥ ಜನರಿಗೆ, ನಿವಾಸಿಗಳಿಗೆ ಭೂಮಿ ಹಕ್ಕು, ಈಗೇನೆಲ್ಲ PMAY ಮನೆ ಕಟ್ಕೊಂಡಿದ್ದೀರಲ್ಲ, ಇದಕ್ಕೆ DD ಕಡಿಮೆ ಮಾಡಬೇಕು, ಫುಲ್ DD ಫ್ರೀ ಮಾಡಬೇಕು ಅಂತಲೇ ಸುಮಾರು ಹೋರಾಟ ಮಾಡಿದ್ದೀವಿ. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದಕ್ಕೆ ಈಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು DD 65,000 ತಗೊಂಡು ಇನ್ನು 5.5 ಲಕ್ಷ ಫ್ರೀ ಮಾಡಿದ್ದಾರೆ. ಈಗ ನೀವು DD ಮಿಕ್ಕಿದ ಅಮೌಂಟ್ ಕಟ್ಟಂಗೆ ಇಲ್ಲ. ಆಮೇಲೆ ರಸ್ತೆ, ಚರಂಡಿ, ನೀರು ಎಲ್ಲ ವ್ಯವಸ್ಥೆಗಳು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿಕೊಡ್ತಾ ಇದೆ. ನಮ್ಮ ಸ್ನೇಹಿತರು ಮಂಜುನಾಥ್ ಅವರು ಇಲ್ಲಿ ವಾಲಂಟಿಯರ್ ಆಗಿ ಸುಮಾರು ನಿಮ್ಮ ಪರವಾಗಿರೋ ವಾಯ್ಸ್ಗಳು ಮಾಡ್ತಾ ಇದ್ದಾರೆ. ನಾವು ನಮ್ಮ ಗಮನಕ್ಕೆ ತಂದು ಜಿಲ್ಲಾಡಳಿತದ ಮಟ್ಟದಲ್ಲಿ ಏನೆಲ್ಲ ಗಮನಕ್ಕೆ ತರ್ಬೋದು ಆ ಕೆಲಸಗಳೆಲ್ಲ ಮಾಡ್ತಾ ಇದ್ದೀವಿ. ಒಂದಷ್ಟು ಕೆಲಸಗಳು ಸುದೀರ್ಘವಾಗಿ ಆಗ್ತಾ ಇದೆ. ನಾವು ಈ ದಿನ ನಿಮಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಾವೆಲ್ಲರೂ ಬದುಕ್ತಾ ಇರೋದು ಸಂವಿಧಾನದ ಅಡಿಯಲ್ಲಿ. ನಾವು ಸಂವಿಧಾನದ ಒಂದು ಹಕ್ಕುಗಳನ್ನು ನಾವು ಪಡ್ಕೊಂಡು ಬದುಕ್ತಾ ಇದ್ದೀವಿ. ಇವತ್ತೇನಾದರೂ ನಾವು ಮನೆ ಕಟ್ಕೊಂಡಿದ್ದೀವಿ, ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ, ಎಜುಕೇಷನ್ ಪಡ್ಕೊತಾ ಇದ್ದೀವಿ, ಒಳ್ಳೆ ಆರೋಗ್ಯ ತಗೊತಾ ಇದ್ದೀವಿ ಅಂದರೆ ಅದು ಸಂವಿಧಾನದಿಂದ ಮಾತ್ರ. ಅಂಥ ಸಂವಿಧಾನವನ್ನು ಕೆಲವರು ಚೇಂಜ್ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕ ಅಥವಾ ಪ್ರತಿಯೊಬ್ಬ ಪ್ರಜೆ ಉಸಿರಾಡ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಸಂವಿಧಾನ ಮುಖ್ಯ ಕಾರಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವೆಲ್ಲರೂ ಕೂಡ ಸಮಾನರಾಗಿ ಬದುಕಬೇಕು, ನಾವೆಲ್ಲರ ಘನತೆಯಿಂದ ಬದುಕಬೇಕು ಅಂತೇಳಿ ನಮಗೆ ಒಂದಷ್ಟು ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆ ಹಕ್ಕುಗಳನ್ನು ಕಸಿಯುವಂಥ ಕೆಲಸನ ಕೆಲವರು BJPಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು BJPನ ಕಟ್ಟಕಡದಾಗಿ ನಾವು ಅವ್ರನ್ನ ವಿರೋಧ ಮಾಡ್ತಾ ಇದ್ದೀವಿ. ಯಾಕಂದರೆ ನೀವು ಸಂವಿಧಾನವನ್ನು ಹೇಗೆ ಬದಲಾವಣೆ ಮಾಡ್ತೀರಾ ಅನ್ನೋ ಹೇಳಿಕೆಗಳನ್ನ ನೀವು ಜೀರ್ಣಿಸ್ಕೊಂತಿದ್ದೀರಾ. ಚುನಾವಣೆ ಬಂದ ತಕ್ಷಣ ಜಾತಿ ಧರ್ಮ ಅಂತಕ್ಕಂಥವ್ರು ಈ ಹಿಂದಿನ ದಿನಗಳಿಂದನೂ ನಮ್ಮಂಥ ಜನರು ನಿಮಗೆ ಕಾಣಲಿಲ್ವಾ? 10 ವರ್ಷದಿಂದ ಸ್ಲಂ ಜನರಿಗೆ ನಿಮ್ಮ ಕೊಡುಗೆ ಏನು? ಕಾಂಗ್ರೆಸ್ ಸರ್ಕಾರ 6 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಕೊಡ್ತು. ಗೃಹಲಕ್ಷ್ಮಿ ಕೊಡ್ತಾ ಇದೆ, ನಮಗೆ ನಮ್ಮ ಯುವಕರು ಓದ್ತಾ ಇರೋ ನಿರುದ್ಯೋಗಿ ಯುವಕರಿಗೆ ಇದು ವೇತನ ಭತ್ಯೆ ಕೊಡ್ತಾ ಇದೆ. ಮತ್ತು ನಮ್ಮ ಮಹಿಳೆಯರಿಗೆ ಅವರ ರೇಷನ್ ಕಾರ್ಡ್ಗಳಿಗೆ ಅನ್ನಭಾಗ್ಯ ಯೋಜನೆ ಅಡಿ ಅಮೌಂಟ್ಗಳನ್ನು ಹಾಕ್ತಾ ಇದ್ದಾರೆ. ಮತ್ತು ಉಚಿತವಾಗಿ